1760ನೇ ಇಸವಿಯ ಮಾತು. ಕಾಲಿನ್ಸ್ ಫ್ಯಾಮಿಲಿ ತಮ್ಮ ಸಾಮ್ರಾಜ್ಯನ ಬೆಳೆಸೋಕೆ ಲಿವರ್ಪೂಲ್ ಬಿಟ್ಟು ಮೇನ್ ಕಡೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಮೀನುಗಾರಿಕೆ ಬಿಸಿನೆಸ್ ಶುರು ಮಾಡಿ ಅದರಲ್ಲಿ ಭರ್ಜರಿ ಸಕ್ಸಸ್ ಆಗ್ತಾರೆ. ಅವರ ಹೆಸರಲ್ಲೇ ಕಾಲಿನ್ಸ್ ಪೋರ್ಟ್ ಅನ್ನೋ ಊರು, ಆ ಊರಲ್ಲೊಂದು ಬೃಹತ್ ಬಂಗಲೆ ಕಾಲಿನ್ವುಡ್ ತಲೆ ಎತ್ತುತ್ತೆ. ಎಷ್ಟೇ ದುಡ್ಡು ಅಂತಸ್ತು ಬಂದ್ರೂ ಆ ಮನೇಲಿರೋ ತಂದೆ ತನ್ನ ಮಗ ಬಾರ್ನಬಾಸ್ ಕಾಲಿನ್ಸ್ಗೆ ಜೀವನದಲ್ಲಿ ಫ್ಯಾಮಿಲಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅಂತ ತಲೆಗೆ ತುಂಬಿ ಬೆಳೆಸ್ತಾನೆ. 15 ವರ್ಷಗಳ ನಂತರ ಬಾರ್ನಬಾಸ್ ತನ್ನ ಮನೇಲಿ ಕೆಲಸ ಮಾಡೋ ಏಂಜಲಿಕ್ ಜೊತೆ ಒಂದು ರಿಲೇಶನ್ಶಿಪ್ ಇಟ್ಕೊಳ್ತಾನೆ. ಆದ್ರೆ ಅವಳು ಒಳಗೊಳಗೆ ಡಾರ್ಕ್ ಆರ್ಟ್ಸ್ ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡೋ ಮಾಟಗಾತಿ ಅಂತ ಅವನಿಗೆ ಗೊತ್ತಿರಲ್ಲ. ಅವಳು ಅವನ ಕೇವಲ ದೇಹದ ಬದಲು ಅವನ ಪೂರ್ತಿ ಪ್ರೀತಿ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ತಾನು ಅವಳನ್ನ ಪ್ರೀತಿಸ್ತಿಲ್ಲ ಅಂತ ಬಾರ್ನಬಾಸ್ ಡೈರೆಕ್ಟ್ ಆಗಿ ಹೇಳ್ತಾನೆ. ಇದರಿಂದ ಸೇಡು ತೀರಿಸಿಕೊಳ್ಳೋಕೆ ಅವಳು ಒಂದು ಲಿಟಲ್ ಸ್ಪೆಲ್ ಹಾಕಿ ಅವನ ತಂದೆ ತಾಯಿಯನ್ನ ಸಾಯಿಸ್ತಾಳೆ. ಈ ಸಾವುಗಳ ಹಿಂದೆ ಏನೋ ಸೂಪರ್ ನ್ಯಾಚುರಲ್ ಶಕ್ತಿ ಇದೆ ಅಂತ ಡೌಟ್ ಬಂದು ಬಾರ್ನಬಾಸ್ ಆಕಲ್ಟ್ ಬಗ್ಗೆ ರಿಸರ್ಚ್ ಮಾಡೋಕೆ ಶುರು ಮಾಡ್ತಾನೆ. ಅದೇ ಗ್ಯಾಪ್ನಲ್ಲಿ ಅವನಿಗೆ ಜೊಸೆಟ್ ಟು ಪ್ರೆಸ್ ಅನ್ನೋ ಹುಡುಗಿ ಜೊತೆ ಲವ್ ಆಗುತ್ತೆ. ಅವರಿಬ್ಬರು ಪ್ರೀತಿ ಹಂಚಿಕೊಳ್ಳೋದನ್ನ ಕದ್ದಾಲಿಸೋ ಏಂಜಲಿಕ್ ಹೊಟ್ಟೆಕಿಚ್ಚಿಂದ ಉರಿದು ಹೋಗ್ತಾಳೆ. ತನ್ನ ಮ್ಯಾಜಿಕ್ ಬಳಸಿ ಜೊಸೆಟ್ ಒಂದು ದೊಡ್ಡ ಬಂಡೆ ಮೇಲಿಂದ ಹಾರಿ ಸಾಯೋ ತರ ಮಾಡ್ತಾಳೆ. ಅವಳನ್ನ ಕಾಪಾಡೋಕೆ ಆಗದೆ ಬಾರ್ನಬಾಸ್ ಕೂಡ ಅವಳ ಹಿಂದೆಯೇ ಹಾರ್ತಾನೆ. ಆದ್ರೆ ಅವನು ಸಾಯಲ್ಲ. ಯಾಕಂದ್ರೆ ಅವನು ದಿನ ನರಳಿ ಸಾಯಲಿ ಅಂತ ಏಂಜಲಿಕ್ ಅವನಿಗೆ ವ್ಯಾಂಪೈರ್ ಆಗೋ ಶಾಪ ಕೊಟ್ಟಿರ್ತಾಳೆ. ಆಮೇಲೆ ಊರವರನ್ನೆಲ್ಲ ಸೇರಿಸಿ ಅವನು ಒಬ್ಬ ಮಾನ್ಸ್ಟರ್ ಅಂತ ಎತ್ತಿಕಟ್ಟಿ ಅವನನ್ನ ಹಿಡಿದು ಒಂದು ಕಾಫಿನ್ ಒಳಗೆ ಹಾಕಿ ಕಾಡಿನ ಮಧ್ಯದಲ್ಲಿ ಹೂತು ಹಾಕ್ತಾಳೆ. ತುಂಬ ವರ್ಷಗಳಾದ ಮೇಲೆ ಅಂದ್ರೆ 1972ನೇ ಇಸವಿಯಲ್ಲಿ ವಿಕ್ಟೋರಿಯಾ ವಿಂಟರ್ಸ್ ಅನ್ನೋ ಹುಡುಗಿ ಗವರ್ನೆಸ್ ಕೆಲಸದ ಆಡ್ ನೋಡಿ ಟ್ರೈನ್ನಲ್ಲಿ ಕಾಲಿನ್ಸ್ ಪೋರ್ಟ್ಗೆ ಬರ್ತಾಳೆ. ನಿಜ ಹೇಳ್ಬೇಕಂದ್ರೆ ವಿಕ್ಟೋರಿಯಾ ಅನ್ನೋದು ಅವಳ ಅಸಲಿ ಹೆಸರಲ್ಲ. ತನ್ನ ಹಳೆ ಗತಕಾಲದಿಂದ ತಪ್ಪಿಸಿಕೊಂಡು ಬರುವಾಗ ಟ್ರೈನ್ನಲ್ಲಿದ್ದ ಒಂದು ಪೋಸ್ಟರ್ ನೋಡಿ ಇಟ್ಕೊಂಡಿರೋ ಹೆಸರು. ಆ ಬೃಹತ್ ಬಂಗಲೆಗೆ ಬಂದಾಗ ಅವಳಿಗೆ ಅಲ್ಲಿನ ಕೇರ್ಟೇಕರ್ ವಿಲ್ಲಿ ಲೂಮಿಸ್ ಸಿಗ್ತಾನೆ. ಇಷ್ಟು ದೊಡ್ಡ ಎಸ್ಟೇಟ್ನಲ್ಲಿ ಎಷ್ಟೊಂದು ಸ್ಟಾಫ್ ಇರ್ಬೇಕಿತ್ತು, ಆದ್ರೆ ಈಗ ನಾನು ಮತ್ತೆ ಮಿಸೆಸ್ ಜಾನ್ಸನ್ ಮಾತ್ರ ಇರೋದು ಅಂತ ಅವನು ಹೇಳ್ತಾನೆ. ಅಷ್ಟರಲ್ಲಿ ಆ ಮನೆಯ ಒಡತಿ ಎಲಿಜಬೆತ್ ಕಾಲಿನ್ಸ್ ಸ್ಟೊಡಾರ್ಡ್ ಬಂದು ವಿಕ್ಟೋರಿಯಾಳನ್ನ ಇಂಟರ್ವ್ಯೂ ಮಾಡ್ತಾಳೆ. ಆ ಪಾಳು ಬಿದ್ದಿರೋ ಮನೇಲಿ ಬರೀ 7 ಜನ ಮಾತ್ರ ಇದ್ದಾರೆ ಅಂತ ವಿವರಿಸಿದ ಮೇಲೆ ವಿಕ್ಟೋರಿಯಾಳ ದಿಟ್ಟತನದ ಉತ್ತರಗಳಿಗೆ ಇಂಪ್ರೆಸ್ ಆಗಿ ಎಲಿಜಬೆತ್ ಅವಳನ್ನ ಕೆಲಸಕ್ಕೆ ತಗೊಳ್ತಾಳೆ. ಅಂದು ರಾತ್ರಿ ಊಟದ ಟೈಮ್ನಲ್ಲಿ ವಿಕ್ಟೋರಿಯಾಗೆ ಉಳಿದ ಮನೆಯವರ ಪರಿಚಯ ಆಗುತ್ತೆ. ಎಲಿಜಬೆತ್ಲ ದಂಡಪಿಂಡ ತಮ್ಮ ರೋಜರ್, ಸಿಡುಕು ಸ್ವಭಾವದ ಟೀನೇಜ್ ಮಗಳು ಕ್ಯಾರೋಲಿನ್, ರೋಜರ್ ಮಗ ಡೇವಿಡ್. ಇವನು ತನ್ನ ತಾಯಿ ತೀರಿಕೊಂಡ ಮೇಲೆ ಡಿಪ್ರೆಷನ್ನಲ್ಲಿದ್ದು ಅವಳ ಸ್ಪಿರಿಟ್ ತನ್ನ ಜೊತೆ ಮಾತಾಡುತ್ತೆ ಅಂತ ಹೇಳ್ತಿರ್ತಾನೆ. ಇವನ ಟ್ರೀಟ್ಮೆಂಟ್ಗೆ ಅಂತ ಬಂದಿರೋ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಜೂಲಿಯಾ ಹಾಫ್ಮನ್. ಇವಳು ಯಾವಾಗ್ಲೂ ಫುಲ್ ಟೈಟ್ ಆಗಿರ್ತಾಳೆ. ತನಗೂ ಸೂಪರ್ನ್ಯಾಚುರಲ್ ಶಕ್ತಿಗಳ ಮೇಲೆ ನಂಬಿಕೆ ಇದೆ ಅಂತ ವಿಕ್ಟೋರಿಯಾ ಡೇವಿಡ್ಗೆ ಹೇಳೋದು ಎಲಿಜಬೆತ್ಗೆ ಸ್ವಲ್ಪ ಟೆನ್ಷನ್ ಕೊಡುತ್ತೆ. ಆಮೇಲೆ ವಿಕ್ಟೋರಿಯಾ ಮಲಗೋಕೆ ಅಂತ ಹೋಗುವಾಗ ಕಾರಿಡಾರ್ನಲ್ಲಿ ಅವಳಿಗೆ ಜೊಸೆಟ್ನ ಗೋಸ್ಟ್ ಎದುರಾಗುತ್ತೆ. ಅವನು ಬರ್ತಿದ್ದಾನೆ ಅಂತ ಎಚ್ಚರಿಕೆ ಕೊಟ್ಟು ತಾನು ಬಂಡೆ ಮೇಲಿಂದ ಹೇಗೆ ಬಿದ್ದು ಸತ್ತೆ ಅನ್ನೋದನ್ನ ಆ ಗೋಸ್ಟ್ ಆಕ್ಷನ್ ಮಾಡಿ ತೋರಿಸುತ್ತೆ. ಇನ್ನೊಂದು ಕಡೆ ಕಾಡಿನಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದ ವರ್ಕರ್ಗಳಿಗೆ ಆಕಸ್ಮಿಕವಾಗಿ ಬಾರ್ನಬಾಸ್ನ ಚೈನ್ ಹಾಕಿರೋ ಕಾಫಿನ್ ಸಿಗುತ್ತೆ. ಅವರು ಅದನ್ನ ಓಪನ್ ಮಾಡಿದ್ದೇ ತಡ. 100 ವರ್ಷಗಳಿಂದ ಹಸಿದಿದ್ದ ಬಾರ್ನಬಾಸ್ ಆ ವರ್ಕರ್ಗಳ ರಕ್ತ ಕುಡಿದು ತನ್ನ ಹಸಿವು ನೀಗಿಸಿಕೊಳ್ತಾನೆ. ಆಮೇಲೆ ಬಾಯಲ್ಲೆಲ್ಲ ರಕ್ತದ ಕಲೆ ಇಟ್ಕೊಂಡೇ ಬಂಗಲೆ ಕಡೆ ನಡ್ಕೊಂಡು ಬರ್ತಾನೆ. ದಾರಿಲಿ ಮಾಡರ್ನ್ ಟೆಕ್ನಾಲಜಿ ಮತ್ತೆ ಜನರ ಫ್ಯಾಷನ್ ನೋಡಿ ಅವನಿಗೆ ಫುಲ್ ಶಾಕ್ ಆಗುತ್ತೆ. ಎಸ್ಟೇಟ್ಗೆ ತಲುಪಿದ ಮೇಲೆ ಗಾರ್ಡನ್ನಲ್ಲಿದ್ದ ವಿಲ್ಲಿಯನ್ನ ನೋಡಿ ತನ್ನ ಸೂಪರ್ನ್ಯಾಚುರಲ್ ಪವರ್ ಬಳಸಿ ಅವನಿಂದ ಎಲ್ಲಾ ಇನ್ಫಾರ್ಮೇಷನ್ ಕಕ್ಕಿಸ್ತಾನೆ. ಆಮೇಲೆ ತನ್ನನ್ನ ಕ್ಲೀನ್ ಮಾಡೋಕೆ ಅವನಿಗೆ ಆರ್ಡರ್ ಮಾಡ್ತಾನೆ. ಬಾರ್ನಬಾಸ್ ಮಕ್ಕಳ ಹತ್ರ ಹೋಗಿ ತನ್ನನ್ನ ತಾನು ಪರಿಚಯ ಮಾಡಿಕೊಳ್ಳೋಕೆ ಹೋದಾಗ ಎಲಿಜಬೆತ್ ತಡೆದು ಅವನನ್ನ ಸೈಡ್ಗೆ ಕರ್ಕೊಂಡು ಹೋಗ್ತಾಳೆ. ಕಾಲಿನ್ಸ್ ಫ್ಯಾಮಿಲಿಯ ಮ್ಯಾಜಿಕಲ್ ಕಥೆಗಳೆಲ್ಲ ಬರೀ ಸುಳ್ಳು ಅಂತ ಅವಳು ವಾದಿಸ್ತಾಳೆ. ಆಗ ಬಾರ್ನಬಾಸ್ ಅವಳಿಗೆ ಗೊತ್ತಿಲ್ಲದ ಒಂದು ಸೀಕ್ರೆಟ್ ಖಜಾನೆ ರೂಮ್ ಅನ್ನ ತೋರಿಸಿ ಈ ಸಂಪತ್ತನ್ನ ಬಳಸಿ ಫ್ಯಾಮಿಲಿಯ ಮರ್ಯಾದೆನ ಮತ್ತೆ ನಿಲ್ಲಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ತನ್ನ ಐಡೆಂಟಿಟಿನ ಪ್ರೂವ್ ಮಾಡ್ತಾನೆ. ಅವನು ವ್ಯಾಂಪೈರ್ ಅನ್ನೋ ಸೀಕ್ರೆಟ್ ಯಾರಿಗೂ ಗೊತ್ತಾಗಬಾರದು ಅನ್ನೋ ಕಂಡೀಷನ್ ಮೇಲೆ ಎಲಿಜಬೆತ್ ಅವನಿಗೆ ಮನೇಲಿರೋಕೆ ಪರ್ಮಿಷನ್ ಕೊಡ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಇವನು ಯುಕೆಯಿಂದ ಬಂದಿರೋ ನಮ್ಮ ದೂರದ ಸಂಬಂಧಿ 3ನೇ ಬಾರ್ನಬಾಸ್ ಅಂತ ಎಲಿಜಬೆತ್ ಮನೆಯವರಿಗೆಲ್ಲ ಪರಿಚಯ ಮಾಡಿಸ್ತಾಳೆ. ಫ್ಯಾಮಿಲಿ ಬಿಸಿನೆಸ್ ಬಗ್ಗೆ ಮಾತಾಡ್ತಾ ತಮ್ಮ ಮೀನುಗಾರಿಕೆ ಬಿಸಿನೆಸ್ಗೆ ಏಂಜಲ್ ಬೇ ಸೀಫುಡ್ ಅನ್ನೋ ಕಂಪನಿ ಕಾಂಪಿಟೀಷನ್ ಕೊಟ್ಟು ತಮ್ಮನ್ನ ತುಳಿದಿದೆ ಅಂತ ಮನೆಯವರು ಬಾರ್ನಬಾಸ್ ಬಳಿ ಅಳಲು ತೋಡಿಕೊಳ್ತಾರೆ. ಅದೇ ಟೈಮ್ಗೆ ರೂಮ್ಗೆ ಬರೋ ವಿಕ್ಟೋರಿಯಾಳನ್ನ ನೋಡಿ ಬಾರ್ನಬಾಸ್ ಫಿದಾ ಆಗ್ತಾನೆ. ಯಾಕಂದ್ರೆ ಅವಳು ಅಚ್ಚುಮೆಚ್ಚು ಅವನ ಹಳೆ ಲವರ್ ಜೊಸೆಟ್ ತರಾನೇ ಇರ್ತಾಳೆ. ಇತ್ತ ಊರಿನಲ್ಲಿ ಏಂಜಲಿಕ್ ಇನ್ನೂ ಬದುಕಿದ್ದಾಳೆ ಅನ್ನೋದು ರಿವೀಲ್ ಆಗುತ್ತೆ. ಅವಳೇ ಈಗ ಆಂಜಿ ಬೌಚರ್ಡ್ ಅನ್ನೋ ಹೆಸರಿನಲ್ಲಿ ಆ ಏಂಜಲ್ ಬೇ ಸೀಫುಡ್ ಕಂಪನಿಯ ಬಾಸ್. ಕಾಡಿನಲ್ಲಿ ನಡೆದ ಘಟನೆ ಬಗ್ಗೆ ತನ್ನ ಸ್ಟಾಫ್ ಹೇಳಿದಾಗ ಆ ಜಾಗಕ್ಕೆ ಹೋಗಿ ಖಾಲಿ ಬಿದ್ದಿರೋ ಕಾಫಿನ್ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ನೇರವಾಗಿ ಕಾಲಿನ್ವುಡ್ಗೆ ಬಂದು ಎಲಿಜಬೆತ್ ಜೊತೆ ವಾಕ್ಸಮರ ನಡೆಸ್ತಿರಬೇಕಾದ್ರೆ ಬಾರ್ನಬಾಸ್ ಬಂದು ಅವಳನ್ನ ಪ್ರೈವೇಟ್ ಆಗಿ ಮಾತಾಡೋಕೆ ಕರ್ಕೊಂಡು ಹೋಗ್ತಾನೆ. ಇಬ್ಬರೇ ಇದ್ದಾಗ ಏಂಜಲಿಕ್ ಅವನಿಗೆ ಕಿಸ್ ಮಾಡಿ ಕಾಲಿನ್ಸ್ ಫ್ಯಾಮಿಲಿನ ಸರ್ವನಾಶ ಮಾಡೋಕೆ ಅಂತಾನೆ ನಾನು ಈ ಕಂಪನಿ ಕಟ್ಟಿದ್ದು ಅಂತ ಸವಾಲ್ ಹಾಕ್ತಾಳೆ. ಅಷ್ಟೇ ಅಲ್ಲ, ಊರ ಜನರೆಲ್ಲ ನನ್ನ ದೇವರ ತರ ನೋಡ್ತಾರೆ, ನೀನು ನನ್ನ ಬಗ್ಗೆ ಏನೇ ಕಂಪ್ಲೇಂಟ್ ಮಾಡಿದ್ರೂ ಯಾರೂ ನಂಬಲ್ಲ ಅಂತ ಬೆದರಿಸ್ತಾಳೆ. ಅವಳು ಹೋದ ಮೇಲೆ ಟೆನ್ಷನ್ನಲ್ಲಿರೋ ಬಾರ್ನಬಾಸ್ಗೆ ಎಲಿಜಬೆತ್ ಧೈರ್ಯ ತುಂಬ್ತಾಳೆ. ಇದರಿಂದ ಇನ್ಸ್ಪೈರ್ ಆದ ಬಾರ್ನಬಾಸ್ ಕಾಲಿನ್ಸ್ ಫ್ಯಾಮಿಲಿ ಹೆಸರನ್ನ ಮತ್ತೆ ಎತ್ತರಕ್ಕೆ ಬೆಳೆಸೋಕೆ ಕಂಕಣ ಕಟ್ತಾನೆ.
ಗುಪ್ತ ಖಜಾನೆಯ ದುಡ್ಡನ್ನ ಬಳಸಿ ಬಂಗಲೆನ ರಿಪೇರಿ ಮಾಡಿಸ್ತಾನೆ ಮತ್ತೆ ಮೀನುಗಾರಿಕೆ ಫ್ಲೀಟ್ಗೆ ಮರುಜೀವ ಕೊಡ್ತಾನೆ. ಬಿಸಿಲಿನಿಂದ ಬಚಾವಾಗೋಕೆ ಪ್ರೊಟೆಕ್ಟಿವ್ ಬಟ್ಟೆ, ಆಕ್ಸೆಸರೀಸ್ ಹಾಕೊಂಡು ಹಗಲಿನಲ್ಲೇ ಬಿಸಿನೆಸ್ ನೋಡ್ಕೊಳ್ತಾನೆ. ಆದ್ರೆ ಮಲಗೋಕೆ ಮಾತ್ರ ತನ್ನ ಹಳೆ ಕಾಫಿನ್ ಅನ್ನೇ ಯೂಸ್ ಮಾಡ್ತಿರ್ತಾನೆ. ಬಿಸಿನೆಸ್ ಬೆಳೆದಂತೆ ತನ್ನ ಪವರ್ ಬಳಸಿ ಏಂಜಲಿಕ್ ಕಂಪನಿಯ ಕ್ಯಾಪ್ಟನ್ಗಳನ್ನೆಲ್ಲ ಹೈಜಾಕ್ ಮಾಡಿ ತನ್ನ ಕಡೆಗೆ ಎಳೆದುಕೊಳ್ತಾನೆ. ಫ್ರೀ ಇದ್ದಾಗೆಲ್ಲ ಈ ಮಾಡರ್ನ್ ಜಗತ್ತಿಗೆ ಅಡ್ಜಸ್ಟ್ ಆಗ್ತಾ ವಿಕ್ಟೋರಿಯಾ ಜೊತೆ ತನ್ನ ಲವ್ ಟ್ರ್ಯಾಕ್ ಓಡಿಸ್ತಿರ್ತಾನೆ. ಒಂದು ದಿನ ರಾತ್ರಿ ಸೀಕ್ರೆಟ್ ರೂಮ್ನಿಂದ ಬಾರ್ನಬಾಸ್ ಚಿನ್ನ ತಗೊಂಡು ಬರೋದನ್ನ ರೋಜರ್ ನೋಡ್ತಾನೆ. ಇನ್ನೊಂದು ಕಡೆ ಏನೋ ಎಡವಟ್ಟಿದೆ ಅಂತ ಡೌಟ್ ಬಿದ್ದ ಡಾಕ್ಟರ್ ಜೂಲಿಯಾ ಬಾರ್ನಬಾಸ್ನ ತನ್ನ ಆಫೀಸ್ಗೆ ಕರ್ಕೊಂಡು ಹೋಗ್ತಾಳೆ. ಹಿಪ್ನಾಸಿಸ್ ಮಾಡಿದಾಗ ಅವನು ತನ್ನ ಅಸಲಿ ಸೀಕ್ರೆಟ್ ಬಿಚ್ಚಿಡ್ತಾನೆ. ಇದನ್ನ ಕೇಳಿ ಶಾಕಾದ ಜೂಲಿಯಾ ಸೀಕ್ರೆಟ್ ಮುಚ್ಚಿಟ್ಟಿದ್ದಕ್ಕೆ ಎಲಿಜಬೆತ್ ಜೊತೆ ಜಗಳಕ್ಕೆ ಹೋಗ್ತಾಳೆ. ಆದ್ರೆ ಎಲಿಜಬೆತ್ ಅವಳನ್ನ ಕನ್ವಿನ್ಸ್ ಮಾಡಿ ನಿನ್ನ ಮೆಡಿಕಲ್ ರಿಸರ್ಚ್ಗೆ ಇದೊಂದು ರೇರ್ ಸ್ಪೆಸಿಮೆನ್ ಅಲ್ವಾ, ಸುಮ್ಮನಿರು ಅಂತ ಹೇಳ್ತಾಳೆ. ಆಮೇಲೆ ಇಂದಿನ ಕಾಲದ ಹುಡುಗಿರಿಗೆ ಹೇಗೆ ಲೈನ್ ಹೊಡಿಬೇಕು ಅಂತ ಬಾರ್ನಬಾಸ್ ಕ್ಯಾರೋಲಿನ್ ಹತ್ರ ಐಡಿಯಾ ಕೇಳ್ತಾನೆ. ನೀನು ಸ್ವಲ್ಪ ಕೂಲ್ ಆಗಿರಬೇಕು ಅಂತ ಅವಳು ಹೇಳಿದ್ದಕ್ಕೆ ಅವನು ಕಾಡಿನಲ್ಲಿರೋ ಹಿಪ್ಪಿಗಳ ಗ್ಯಾಂಗ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗ್ತಾನೆ. ಅವರು ಪ್ರೀತಿ ಜೀವನದ ಬಗ್ಗೆ ಎಲ್ಲಾ ಫಿಲಾಸಫಿ ಹೇಳಿದ್ಮೇಲೆ ಬಾರ್ನಬಾಸ್ ಒಳಗಿರೋ ಮೃಗ ಎಚ್ಚರವಾಗಿ ಆ ಹಿಪ್ಪಿಗಳನ್ನೆಲ್ಲ ಕೊಂದು ರಕ್ತ ಕುಡಿತಾನೆ. ಮಾರನೇ ದಿನ ಜೂಲಿಯಾ ಅವನ ವ್ಯಾಂಪೈರ್ ಕಾಯಿಲೆನ ಗುಣ ಮಾಡೋಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಶುರು ಮಾಡ್ತಾಳೆ. ಬಾರ್ನಬಾಸ್ ಅವಳನ್ನ ಹೊಗಳಿದಾಗ ಪ್ರೊಫೆಷನಲ್ ಆಗಿರು ಅಂತ ಹೇಳಿ ತಾನೇ ಅವನಿಗೆ ಲೈನ್ ಹೊಡೆಯೋಕೆ ಶುರು ಮಾಡ್ತಾಳೆ. ಇತ್ತ ಬಾರ್ನಬಾಸ್ ಮತ್ತೆ ವಿಕ್ಟೋರಿಯಾ ಲವಲ್ಲಿ ಬಿದ್ರೆ ಕಾಲಿನ್ಸ್ ಫ್ಯಾಮಿಲಿಯ ಸಕ್ಸಸ್ ನೋಡಿ ಏಂಜಲಿಕ್ ಉರಿದು ಹೋಗ್ತಾಳೆ. ನಮ್ಮ ಪೂರ್ವಜರು ಶುರು ಮಾಡಿದ ಸರ್ವನಾಶನ ನಾನು ಮುಗಿಸಲೇಬೇಕು ಅಂತ ಶಪಥ ಮಾಡ್ತಾಳೆ. ಬಾರ್ನಬಾಸ್ಗೆ ಮೀಟಿಂಗ್ ಫಿಕ್ಸ್ ಮಾಡಿ ಅವನ ಕಂಪನಿನ ತಾನೇ ಖರೀದಿಸ್ತೀನಿ ಅಂತ ಬೈಕ್ ಆಫರ್ ಕೊಡ್ತಾಳೆ. ಆದ್ರೆ ಅವನು ಕಡ್ಡಿ ಮುರಿದ ಹಾಗೆ ನೋ ಅಂತಾನೆ. ನನಗೆ ನಿನ್ನ ಲವ್ ಬೇಕು, ಇಲ್ಲಾಂದ್ರೆ ವಿಕ್ಟೋರಿಯಾಳನ್ನ ಸಾಯಿಸ್ತೀನಿ ಅಂತ ಬ್ಲಾಕ್ ಮೈಲ್ ಮಾಡ್ತಾಳೆ. ಬೇರೆ ದಾರಿ ಇಲ್ಲದೆ ಬಾರ್ನಬಾಸ್ ಒಪ್ಪಿಕೊಳ್ತಾನೆ. ಇಬ್ಬರ ಮಧ್ಯೆ ಅವಳ ಆಫೀಸ್ನಲ್ಲೇ ಒಂದು ರೊಮ್ಯಾಂಟಿಕ್ ಹಾಗೂ ವೈಲೆಂಟ್ ಎಪಿಸೋಡ್ ನಡೆಯುತ್ತೆ. ಆಮೇಲೆ ತನ್ನ ತಪ್ಪು ರಿಯಲೈಸ್ ಆದ ಬಾರ್ನಬಾಸ್ ನಾವಿಬ್ಬರು ಒಂದಾಗೋಕೆ ಚಾನ್ಸೇ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗೆ ಹೇಳ್ತಾನೆ. ಇದರಿಂದ ರೊಚ್ಚಿಗೆದ್ದ ಅವಳು ಅವನನ್ನ ಪೂರ್ತಿ ನಾಶ ಮಾಡೋದಾಗಿ ಚಾಲೆಂಜ್ ಮಾಡ್ತಾಳೆ. ಇದೆಲ್ಲದರ ಮಧ್ಯೆ ವಿಕ್ಟೋರಿಯಾಗೆ ತಾನು ಚಿಕ್ಕವಳಿದ್ದಾಗ ಜೊಸೆಟ್ ಗೋಸ್ಟ್ ನೋಡಿದ್ದಕ್ಕೆ ಮೆಂಟಲ್ ಆಸ್ಪತ್ರೆಗೆ ಅಥವಾ ಅಸೈಲಂಗೆ ಸೇರಿಸಿದ್ದ ನೆನಪುಗಳು ಕಾಡೋಕೆ ಶುರುವಾಗುತ್ತೆ. ಎಚ್ಚರಾದಾಗ ಜೊಸೆಟ್ ಸ್ಪಿರಿಟ್ ಮತ್ತೆ ಬಂದು ಸಹಾಯ ಕೇಳಿ ಮಾಯವಾಗುತ್ತೆ. ಮಾರನೇ ದಿನ ಫ್ಯಾಮಿಲಿಯ ಸ್ಟೇಟಸ್ ಅನ್ನ ಊರವರ ಮುಂದೆ ಮತ್ತೆ ತೋರಿಸೋಕೆ ಒಂದು ಗ್ರ್ಯಾಂಡ್ ಬಾಲ್ ಪಾರ್ಟಿ ಅರೇಂಜ್ ಮಾಡ್ತೀನಿ ಅಂತ ಬಾರ್ನಬಾಸ್ ಅನೌನ್ಸ್ ಮಾಡ್ತಾನೆ. ಪಾರ್ಟಿನ ಮಾಡರ್ನ್ ಆಗಿ ಮಾಡು ಅಂತ ಕ್ಯಾರೋಲಿನ್ ಕೊಟ್ಟ ಐಡಿಯಾನ ಸೀರಿಯಸ್ ಆಗಿ ತಗೊಂಡ ಅವನು ಅಲಿಸ್ ಕೂಪರ್ ಇಂದ ಲೈವ್ ಪರ್ಫಾರ್ಮೆನ್ಸ್ ಕೂಡ ಏರ್ಪಾಡು ಮಾಡ್ತಾನೆ. ಪಾರ್ಟಿಲಿ ಸ್ವಲ್ಪ ಬೋರ್ ಆಗಿ ಬಾರ್ನಬಾಸ್ ಮನೆ ಸುತ್ತಾಡ್ತಿರಬೇಕ್ರೆ ರೋಜರ್ ತನ್ನ ಮಗ ಡೇವಿಡ್ನ ಬಾಗಿಲಲ್ಲಿ ನಿಲ್ಲಿಸಿ ಗೆಸ್ಟ್ಗಳ ಜೇಬಿಗೆ ಕತ್ತರಿ ಹಾಕ್ತಿರೋದು ಸಿಕ್ಕಿಬೀಳುತ್ತೆ. ಆಮೇಲೆ ಬಾಲ್ಕನಿಯಲ್ಲಿ ವಿಕ್ಟೋರಿಯಾ ಸಿಗ್ತಾಳೆ. ಅವಳು ನನಗೂ ನಿನಗೂ ಈ ಬಂಗಲೆಗೂ ಜನ್ಮ ಜನ್ಮಾಂತರದ ಕನೆಕ್ಷನ್ ಇದ್ದ ಹಾಗಿದೆ ಅಂತ ತನ್ನ ಮನಸ್ಸಿನ ಮಾತು ಹೇಳ್ತಾಳೆ. ಮೆಂಟಲ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ತನಗೆ ಕೊಟ್ಟ ಟಾರ್ಚರ್ ಅಲ್ಲಿಂದ ಎಸ್ಕೇಪ್ ಆಗಿ ಜೊಸೆಟ್ನ ಸ್ಪಿರಿಟ್ ಗೈಡೆನ್ಸ್ ಇಂದಲೇ ಕಾಲಿನ್ವುಡ್ಗೆ ಬಂದ ಕತೆನ ಹೇಳ್ತಾಳೆ. ಕೊನೆಗೆ ಅವರಿಬ್ಬರು ಕಿಸ್ ಮಾಡೋದನ್ನ ನೋಡಿ ಏಂಜಲಿಕ್ ಹೊಟ್ಟೆ ಕಿಚ್ಚಿಂದ ಸಾಯ್ತಾಳೆ. ಮಾರನೇ ದಿನ ತನ್ನ ಕಾಯಿಲೆನ ಬೇಗ ಕ್ಯೂರ್ ಮಾಡಿಸ್ಕೊಳ್ಳೋಣ ಅಂತ ಜೂಲಿಯಾ ಹತ್ರ ಹೋದಾಗ ಅವಳು ಅವನ ವ್ಯಾಂಪೈರ್ ರಕ್ತನ ತನ್ನ ಮೈಗೆ ಇಂಜೆಕ್ಟ್ ಮಾಡಿಕೊಳ್ಳುತ್ತಿರೋದು ಗೊತ್ತಾಗುತ್ತೆ. ನನಗೆ ನಿನ್ನ ಗುಣ ಮಾಡೋ ಉದ್ದೇಶ ಇರಲಿಲ್ಲ, ನನಗೂ ಇಮ್ಮಾರ್ಟಾಲಿಟಿ ಅಮರತ್ವ ಬೇಕಿತ್ತು ಅಂತ ಅವಳು ಬಾಯಿ ಬಿಡ್ತಾಳೆ. ದ್ರೋಹ ತಡೆಯಲಾಗದೆ ಬಾರ್ನಬಾಸ್ ಅವಳನ್ನ ಕೊಂದು ವಿಲ್ಲಿ ಕೈಲಿ ಆ ಬಾಡಿನ ಸಮುದ್ರಕ್ಕೆ ಬಿಸಾಕಿಸ್ತಾನೆ. ಆಮೇಲೆ ಖಜಾನೆ ಕದಿಯೋಕೆ ಟ್ರೈ ಮಾಡ್ತಿದ್ದ ರೋಜರ್ನ ಹಿಡಿದು ಒಂದೋ ಇಲ್ಲೇ ಇದ್ದು ನಿನ್ನ ಮಗನಿಗೆ ಒಳ್ಳೆ ಅಪನಾಗು, ಇಲ್ಲಾಂದ್ರೆ ದುಡ್ಡು ತಗೊಂಡು ತೊಲಗೋ ಅಂತಾನೆ. ಆ ದರಿದ್ರ ರೋಜರ್ ದುಡ್ಡು ತಗೊಂಡು ಎಸ್ಕೇಪ್ ಆಗ್ತಾನೆ. ಅಪ್ಪ ಹೋದ ಅಂತ ಅಳ್ತಾ ವಾಡೋ ಡೇವಿಡ್ ಮೇಲೆ ಒಂದು ದೊಡ್ಡ ಡೆಕೋರೇಷನ್ ಪೀಸ್ ಬೀಳೋಕೆ ಹೋದಾಗ ಬಾರ್ನಬಾಸ್ ತನ್ನ ಸೂಪರ್ನ್ಯಾಚುರಲ್ ಸ್ಪೀಡ್ ಬಳಸಿ ಅವನನ್ನ ಕಾಪಾಡ್ತಾನೆ. ಆದ್ರೆ ಇದರಿಂದ ಅವನ ಅಸಲಿ ರೂಪ ಎಲ್ಲರಿಗೂ ಗೊತ್ತಾಗಿ ವಿಕ್ಟೋರಿಯಾ ಮತ್ತೆ ಡೇವಿಡ್ ಹೆದರಿ ಓಡಿ ಹೋಗ್ತಾರೆ. ಇದಾದ್ಮೇಲೆ ಬಾರ್ನಬಾಸ್ ಏಂಜಲಿಕ್ ಹತ್ರ ಹೋಗಿ ತನ್ನ ಶಾಪ ವಿಮೋಚನೆ ಮಾಡು ಅಂತ ಕೇಳ್ತಾನೆ. ಆದ್ರೆ ಅವಳು ಒಪ್ಪಲ್ಲ. ಜೊತೆಗೆ ಜೂಲಿಯಾ ಸತ್ತಿರೋ ಮ್ಯಾಟರ್ ನನಗೂ ಗೊತ್ತು ಅಂತಾಳೆ. ಒಂದೋ ನನ್ನ ಸಾಮ್ರಾಜ್ಯದಲ್ಲಿ ಪಾರ್ಟ್ನರ್ ಆಗ್ತೀಯಾ, ಇಲ್ಲಾಂದ್ರೆ ಮತ್ತೆ ನಿನ್ನ ಬಾಕ್ಸ್ಗೆ ಹೋಗ್ತೀಯಾ ಅಂತ ಚಾಯ್ಸ್ ಕೊಡ್ತಾಳೆ. ಅವನು ಅವಳ ಆಫರ್ ರಿಜೆಕ್ಟ್ ಮಾಡಿದಾಗ ಅವಳ ಗೂಂಡಾಗಳು ಬಂದು ಅವನನ್ನ ಮತ್ತೆ ಚೈನ್ ಹಾಕಿ ಕಾಫಿನ್ ಒಳಗೆ ಲಾಕ್ ಮಾಡಿ ಒಂದು ಗೋರಿಯಲ್ಲಿ ಇಡ್ತಾರೆ. ಏಂಜಲಿಕ್ ತನ್ನ ಮ್ಯಾಜಿಕ್ ಬಳಸಿ ಕಾಲಿನ್ಸ್ ಫ್ಯಾಮಿಲಿ ಬಿಸಿನೆಸ್ ಫ್ಯಾಕ್ಟರಿನ ಬ್ಲಾಸ್ಟ್ ಮಾಡ್ತಾಳೆ. ಇತ್ತ ತನ್ನ ತಾಯಿಯ ಗೋಸ್ಟ್ನ ಗೈಡೆನ್ಸ್ ಇಂದ ಡೇವಿಡ್ ಆ ಗೋರಿ ಹತ್ರ ಬಂದು ಬಾರ್ನಬಾಸ್ನ ರಿಲೀಸ್ ಮಾಡ್ತಾನೆ. ಊರಿನಲ್ಲಿ ಬಾರ್ನಬಾಸ್ ಕೊಲೆ ಮಾಡಿರೋ ಕನ್ಫೆಷನ್ ಆಡಿಯೋನ ಪ್ಲೇ ಮಾಡಿ ಏಂಜಲಿಕ್ ಊರ ಜನರನ್ನೆಲ್ಲ ಫ್ಯಾಮಿಲಿ ವಿರುದ್ಧ ಎತ್ತಿಕಟ್ಟಾಳೆ. ಪೊಲೀಸ್ ಮತ್ತೆ ಜನರೆಲ್ಲ ಎಸ್ಟೇಟ್ಗೆ ಬರೋ ಹೊತ್ತಿಗೆ ಸರಿಯಾಗಿ ಬಾರ್ನಬಾಸ್ ಎಂಟ್ರಿ ಕೊಡ್ತಾನೆ. ನನ್ನ ಫ್ಯಾಮಿಲಿನ ಬಿಟ್ಟು ಬಿಡಿ, ನಾನು ಸರೆಂಡರ್ ಆಗ್ತೀನಿ ಅಂತಾನೆ. ಪೊಲೀಸರು ಫೈರ್ ಮಾಡಿದ ಬುಲೆಟ್ಗಳು ಅವನಿಗೆ ಏನು ಮಾಡದೇ ಇದ್ದಾಗ ಬಾರ್ನಬಾಸ್ ಏಂಜಲಿಗೆ ಕಚ್ಚಿ ಅವಳ ಸೂಪರ್ನ್ಯಾಚುರಲ್ ರೂಪನ ಜನರಿಗೆ ತೋರಿಸ್ತಾನೆ. ಜನರೆಲ್ಲ ಅಲ್ಲಿಂದ ಓಡಿ ಹೋದ ಮೇಲೆ ಬಾರ್ನಬಾಸ್ ಮತ್ತೆ ಅವನ ಫ್ಯಾಮಿಲಿ ಏಂಜಲಿಕ್ ಜೊತೆ ಫೈಟ್ ಶುರು ಮಾಡ್ತಾರೆ. ಆಗ ಕ್ಯಾರೋಲಿನ್ ಕೂಡ ತಾನೊಬ್ಬಳು ವೇರ್ವುಲ್ಫ್ ಅನ್ನೋದನ್ನ ರಿವೀಲ್ ಮಾಡ್ತಾಳೆ. ಆದರೂ ಆ ಮಾಟಗಾತಿಯ ಮ್ಯಾಜಿಕ್ ಮುಂದೆ ಇವರ ಆಟ ನಡೆಯಲ್ಲ. ಆ ಬಂಗಲೆನ ತಾನೇ ಕಂಟ್ರೋಲ್ ಮಾಡಿ ಅವರ ಮೇಲೆಯೇ ಅಟ್ಯಾಕ್ ಮಾಡಿಸ್ತಾಳೆ. ಬಾರ್ನಬಾಸ್ ಪೇರೆಂಟ್ಸ್, ಡೇವಿಡ್ನ ತಾಯಿ, ಎಲ್ಲರ ಸಾವಿಗೂ ನಾನೇ ಕಾರಣ ಅಂತ ಏಂಜಲಿಕ್ ಕೂಗಿ ಹೇಳ್ತಾಳೆ.
ಆಗ ಡೇವಿಡ್ ತನ್ನ ತಾಯಿಯ ಸ್ಪಿರಿಟ್ನ ಕರೀತಾನೆ. ಆ ಸ್ಪಿರಿಟ್ ಬಂದು ಏಂಜಲಿಕ್ಗೆ ಹೊಡೆದು ಶಾಂಡಲಿಯರ್ ಮೇಲೆ ಎಸೆದಾಗ ಏಂಜಲಿಕ್ ಸಾಯೋ ಸ್ಥಿತಿಗೆ ಬರ್ತಾಳೆ. ಇಡೀ ಬಂಗಲೆಗೆ ಬೆಂಕಿ ಹೊತ್ತಿಕೊಂಡಿರುತ್ತೆ. ಸಾಯುವಾಗಲೂ ಏಂಜಲಿಕ್ ತನ್ನ ಹೃದಯನ ಕಿತ್ತು ಬಾರ್ನಬಾಸ್ ಕೈಗೆ ಕೊಡ್ತಾಳೆ, ಆದ್ರೆ ಅದು ಅವನ ಕೈಯಲ್ಲೇ ಧೂಳಾಗಿ ಹೋಗುತ್ತೆ. ಡೇವಿಡ್ನ ತಾಯಿಯ ಸ್ಪಿರಿಟ್ ಇಂದ ವಿಕ್ಟೋರಿಯಾ ಬಂಡೆ ಹತ್ರ ಇದ್ದಾಳೆ ಅಂತ ಬಾರ್ನಬಾಸ್ಗೆ ಗೊತ್ತಾಗುತ್ತೆ. ಅವಳು ಹಾರೋಕೆ ರೆಡಿ ಇರೋವಾಗ್ಲೇ ಅವನು ಅಲ್ಲಿಗೆ ಬರ್ತಾನೆ. ನಾನು ಮನುಷ್ಯಳಾಗಿರುವವರೆಗೂ ನಾವಿಬ್ಬರೂ ಒಂದಾಗೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವಿಕ್ಟೋರಿಯಾ ಕೆಳಗೆ ಹಾರ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಹಾರೋ ಬಾರ್ನಬಾಸ್ ಗಾಳಿಯಲ್ಲೇ ಅವಳಿಗೆ ಕಚ್ಚಿ ಅವಳನ್ನ ಕೂಡ ವ್ಯಾಂಪೈರ್ ಆಗಿ ಕನ್ವರ್ಟ್ ಮಾಡ್ತಾನೆ. ಈಗ ಇಬ್ಬರಿಗೂ ಅಮರತ್ವ ಸಿಕ್ಕಿದ್ದರಿಂದ ಪ್ರಾಣ ಉಳಿಸಿಕೊಂಡು ಇಬ್ಬರೂ ಒಂದಾಗ್ತಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಸಮುದ್ರದ ಆಳದಲ್ಲಿ ಬಿದ್ದಿರೋ ಜೂಲಿಯಾ ಕಣ್ಣು ಬಿಡ್ತಾಳೆ. ಅಂದ್ರೆ ಅವಳು ಕೂಡ ಈಗ ವ್ಯಾಂಪೈರ್ ಆಗಿ ರಿಟರ್ನ್ ಆಗಿದ್ದಾಳೆ. Please like and subscribe.